ಟಾಕ್ಸಿಕ್ 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 ಇಡೀ ಕರ್ನಾಟಕ ಪೂರ್ತಿ ಟಾಕ್ಸಿಕ್ನದೇ ಸುದ್ದಿ. ಇಡೀ ಭಾರತದಲ್ಲಿ ಟಾಕ್ಸಿಕ್ಗೆ ಲೈಮ್ ಲೈಟ್. ವಿಷಯ ಏನಪ್ಪ ಅಂದರೆ, ಕರ್ನಾಟಕ ನಮ್ಮ ಕರುನಾಡಿನಲ್ಲಿ ದ ಗ್ರೇಟ್ ಕರ್ನಾಟಕ ಕನ್ನಡಿಗರೆಲ್ಲ ನಮ್ಮ ಟಾಕ್ಸಿಕ್, ನಮ್ಮ ಸೂಪರ್ ಸ್ಟಾರ್ ಯಶ್ ಅಭಿನಯದ ಸಹ ನಿರ್ಮಾಣ ಮಾಡುತ್ತಿರುವ, ಸಹ ಕಥೆಯನ್ನು ಬರೆದಿರುವ ಒಂದು ಅದ್ಭುತ ಸಿನಿಮಾ ತೆರೆಗೆ ಇನ್ನೇನು 2 ತಿಂಗಳಲ್ಲಿ ಅಪ್ಪಳಿಸಲಿದೆ ಸ್ನೇಹಿತರೆ. ಅದರ ಟೀಸರ್ ಮೊನ್ನೆ ಯಶ್ ಅವರ ಹುಟ್ಟುಹಬ್ಬದ ದಿನ 8ನೇ ತಾರೀಕು 1 ನಿಮಿಷದ ಟೀಸರನ್ನು ಬಿಟ್ಟಿದ್ದಾರೆ ಸಿನಿಮಾ ತಂಡ. ಆ ಟೀಸರನ್ನು ನೋಡಿ ನಮ್ಮ ಮಡಿವಂತ ಸಮಾಜದ ಜನರು ಹಾಸಿಗೆಯಿಂದ ಬೆಡ್ಶೀಟ್ ಕಂಬಳಿ ಒದ್ದಿಕೊಂಡು ಮಲಗಿದ್ದ ಮಡಿವಂತ ಜನರು ಕಂಬಳಿಯನ್ನು ಬಿಸಾಡಿ ಹೊರಗೆ ಎದ್ದು ಬಂದಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಹುಡುಗ ಯಶ್, ನಮ್ಮೆಲ್ಲರ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾವನ್ನು ಮನಸ್ಸೋ ಇಚ್ಛೆ ಟೀಕಿಸುತ್ತಿದ್ದಾರೆ, ಮನಸ್ಸೋ ಇಚ್ಛೆ ತಿಳಿಸುತ್ತಿದ್ದಾರೆ. ಈ ಟೀಕೆ, ಈ ಟಿಪ್ಪಣಿ, ಈ ಥಳಿತ, ಈ ಮುಗಿಬೀಳುವಿಕೆ ಅವಶ್ಯಕವೇ? ನಾವು ನೋಡಬೇಕಾಗಿರೋದು ಇವತ್ತು ನಮ್ಮ ಯಶ್ ಇದಾರಲ್ಲ, ಸ್ಟಾರ್ ಯಶ್, ಕನ್ನಡ ಸಿನಿಮಾ ಇಂಡಸ್ಟ್ರಿ, ನಮ್ಮ ಎಲ್ಲ ಹೆಮ್ಮೆಯ ಕನ್ನಡಿಗರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಧೋಗತಿಯಲ್ಲಿದ್ದ ಸಂದರ್ಭದಲ್ಲಿ ಒಂದು KGF ಅಂತ ಸಿನಿಮಾನ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿ, KGF ಅನ್ನೋ ಕಥೆಯಲ್ಲಿ ಡೈರೆಕ್ಷನ್ ಮಾಡಿ, ನಮ್ಮ ಅಂಬಾಳೆ ಫಿಲಮ್ಸ್ ಅವರು ಪ್ರೊಡ್ಯೂಕ್ಷನ್ ಮಾಡಿ ಒಂದು ಸಿನಿಮಾ ಬರುತ್ತೆ KGF ಅಂತ. ಅದನ್ನು ತನ್ನ ಬುದ್ಧಿವಂತಿಕೆಯಿಂದ ಯಶ್, ಇದು ಕಂಟೆಂಟು ತುಂಬ ಚೆನ್ನಾಗಿದೆ, ಇದು ನೆಕ್ಸ್ಟ್ ಲೆವೆಲಲ್ಲಿದೆ, ಸೊ ಅದರಿಂದ ನಾವು ಕರ್ನಾಟಕ ಮಾತ್ರ ರಿಲೀಸ್ ಮಾಡಬಾರ್ದು, ಇಡೀ ದೇಶ ಇದನ್ನು ರಿಲೀಸ್ ಮಾಡಬೇಕು, ಇಡೀ ದೇಶದಲ್ಲಿ ಈ ಸಿನಿಮಾ ಓಡುತ್ತೆ ಅನ್ನೋ ಒಂದು ಗಟ್ ಫೀಲಿಂಗು, ಒಂದು ದೂರದೃಷ್ಟಿ ಇಟ್ಕೊಂಡು ಅದನ್ನು ಕಷ್ಟ ಬಿದ್ದು ಬಾಲಿವುಡ್ಗೆ ಹೋಗಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಅದು ಅವರ ಒಂದು ರಿಸ್ಕ್, ಅವರ ಒಂದು ಯೋಚನೆ, ಅವರ ಒಂದು ದೂರದೃಷ್ಟಿ. ಆ ಯೋಚನೆಯಿಂದ KGF ಸೂಪರ್ ಹಿಟ್ ಆಗುತ್ತೆ. KGF ಪಾರ್ಟ್ 1 ಒಂದು ಹೆಸರು ತೋರುತ್ತೆ, ಹೆಸರು ಮಾಡುತ್ತೆ. ಪಾರ್ಟ್ 2 ಬಾಕ್ಸ್ ಆಫೀಸ್ ಗಲ್ಲಾ ಪೆಟ್ಟಿಗೆ ಚಿಂದಿ ಉಡಾಯಿಸಿ, ಚಿಂದಿ ಚಿತ್ರನ ಬೂಂದಿ ಮುಸ್ರನ್ನ ಮಾಡಿ ಇಡೀ ದೇಶದಲ್ಲಿ ಕನ್ನಡ ಇಂಡಸ್ಟ್ರಿ ಲೆವೆಲನ್ನೇ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತದೆ. ನಾವೆಲ್ಲ 7 ಕೋಟಿ ಕನ್ನಡಿಗರು ಹೆಮ್ಮೆ ಪಡುವಂಗೆ ಕನ್ನಡ ಇಂಡಸ್ಟ್ರಿನ ಒಬ್ಬ ಹುಡುಗ, ಒಬ್ಬ ಬಡ ಮನೆತನದಿಂದ ಬಂದ ನಮ್ಮ ಮೈಸೂರಿನ ಹುಡುಗ ಹೋಗಿ ಒಬ್ಬ ಹುಡುಗ ನಮ್ಮ ಕನ್ನಡ ಇಂಡಸ್ಟ್ರಿನ ಆ ಮಟ್ಟಕ್ಕೆ ತಗೊಂಡೋಗ್ತಾರೆ. ಯಾರು? ನಮ್ಮ ಯಶ್. ಆವಾಗ ಇದೇ ಯಾರು ಟೀಕೆ ಮಾಡ್ತಾ ಇದ್ದಾರೆ ಮೊನ್ನೆಯ ಟೀಸರನ್ನು, ಇದೇ ಮಂದಿ, ಇದೇ ದ್ವೇಷ, ಇದೇ ಹೊಟ್ಟೆ ಕಿಚ್ಚಿರುವ ಮಂದಿ, ಇದೇ ಸೋ ಕಾಲ್ಡ್ ಸಂಭಾವಿತರು, ಸಮಾಜದ ಒಂದು ಸುಧಾರಕರು, ಸಮಾಜದ ಒಂದು ಬಗ್ಗೆ ಒಂದು ಬಹಳ ಅದ್ಭುತವಾದ ಕಲ್ಪನೆ ಇಟ್ಕೊಂಡಿರುವ ದ ಸೋ ಕಾಲ್ಡ್ ಸಮಾಜಮುಖಿ ಜನಗಳು ಹೀಗೆ ಟೀಕೆ ಮಾಡಿದರು. ಚೆನ್ನಾಗಿ ನೆನಪಿದೆ ನನಗೆ. ನೀವು ನೆನಪು ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ನೆನಪಿನ ಯೋಚನೆಗಳನ್ನು ಮತ್ತೆ ನಾನು ಬದಿಗಿಸ್ತಾ ಇದ್ದೀನಿ. ಏನು ಹೇಳಿದ್ರು ಅವಾಗ? KGF ಪಾರ್ಟ್ 2 ಸೂಪರ್ ಹಿಟ್ ಆಯಿತು, ಬಾಕ್ಸ್ ಆಫೀಸಲ್ಲಿ ಧೂಳಿಪಟ ಎಪ್ಸಿ 1000 ಕೋಟಿ ಕಲೆಕ್ಷನ್ ಮಾಡ್ತು, ರೆಕಾರ್ಡ್ ಮಾಡ್ತು. ಇಡೀ ಇಂಡಿಯಾದಲ್ಲಿ ಎಲ್ಲರೂ ಅಂತ KGF ಅಂತ ಎಲ್ಲ ಖುಷಿ ಪಡ್ತಾ ಇದ್ರೆ. ಇಡೀ ಭಾರತದಲ್ಲಿ ಬಾಲಿವುಡ್ ಮಂದಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ಅವಾಕ್ಕಾಗಿ ಕೂತಿದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲ ಇಂಡಸ್ಟ್ರಿನವರು, ಎಲ್ಲ ಪ್ರೇಕ್ಷಕರು, ಎಂಥ ಸಿನಿಮಾ ತೆಗೆದಿದ್ದಾರೆ, ಕರ್ನಾಟಕದಿಂದ ಈ ಥರ ಪಿಕ್ಚರ್ ಬಂದಿದೆ, ರಾಕಿಂಗ್ ಸ್ಟಾರ್ ಯಶ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಏನು ಹೀರೋಯಿಸಮು, ಏನು ಡೈರೆಕ್ಷನ್ನು, ಏನು ಕತೆ, ಏನು ವಿಜುವಲ್ಸು ಎಲ್ಲ ಹೊಗಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ. ನಮ್ಮ ಕನ್ನಡಿಗರು ಕೆಲವು ಮಂದಿ, ಎಲ್ಲರೂ ಅಲ್ಲ, ಕೆಲವು ಮಂದಿ ಇದೆ, ಇವತ್ತೇನು ಎದ್ದಿದ್ದಾರೆ, ಬೆಡ್ಶೀಟಿಂದ ಕಂಬಳಿ ತೆಗೆದುಬಿಟ್ಟು ಬಂದಿದ್ದಾರೆ. ಅವರು ಇದೇ ಟೀಕೆ, ಯಾವ ಥರ ಟೀಕೆ, ಇದೇ ರೀತಿ ಟೀಕೆ ಹಿಂಗೆ ಇತ್ತು. ಆದರೆ ವಿಷಯ ಏನಿತ್ತು? ಯಾವ ವಿಷಯ ಇಟ್ಕೊಂಡು ಟೀಕೆ? KGF ಅಂಡರ್ ವರ್ಲ್ಡ್ ಸಿನಿಮಾ ಏನಿದೆ ಇದು? ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾರೆ? ಏನಿದೆ ಇದರಲ್ಲಿ? ಏನು ಕತೆ ಇದು? ಇಂಥ ಸಿನಿಮಾ ಸಮಾಜ ನೋಡಬೇಕಾ? ಇಂಥ ಸಿನಿಮಾ ತೆಗಿಬೇಕಾ? ಇಂಥ ಸಿನಿಮಾನ ನಾವೆಲ್ಲ ನೋಡಬೇಕಾ? ಹಾಗೆ ಹೀಗೆ ಏನು ದೊಡ್ಡದಾಗಿ ಟೀಕೆ ಮಾಡಿದ್ರು ಬಹಳ ಬುದ್ಧಿಜೀವಿಗಳು.
ಏನ್ರಿ ನಿಮ್ಮದು ಕತೆ, ಏನ್ರಿ ನಿಮ್ಮದು ಗೋಳು. ಇವತ್ತು ನಾವು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಾಲ ಆಯಿತು. ಅವರು ಸಮಾಜಕ್ಕೆ ಸ್ಪಷ್ಟ ಸಂದೇಶ, ಎಥಿಕ್ಸು, ಮಾರಲು ಎಲ್ಲ ತೋರಿಸುವಂಥ ಸಿನಿಮಾ ತೆಗಿತಿದ್ರು. ನಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಹೆಮ್ಮೆ. ನಾವು ಯಾವತ್ತೂ ಡಾಕ್ಟರ್ ರಾಜ್ಕುಮಾರ್ ಅಂತ ವ್ಯಕ್ತಿನ ನೋಡಲಿಲ್ಲ, ನೋಡೋದು ಇಲ್ಲ. ಅಂಥ ವ್ಯಕ್ತಿಯವರು, ಅದ್ಭುತವಾದ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಆ ಕಾಲದಲ್ಲಿ ಅಂಥ ಸಿನಿಮಾ ತೆಗಿತಿದ್ರು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲ. ಅವತ್ತಿನ ಕಾಲ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಷಕ್ಕೆ 100-200 ಸಿನಿಮಾ ತೆಗಿತಾರೆ. ಅದ್ರಲ್ಲಿ ಗೆಲ್ಲದೆಷ್ಟು 2, 3, 4 ಬೇರೆಲ್ಲ ಎಣಿಕೆ. ಇಂಡಸ್ಟ್ರಿ ಭಾಳ ಕೆಟ್ಟ ಪರಿಸ್ಥಿತಿಲಿದೆ. ಸಿನಿಮಾಗಳು ಓಡ್ತಾ ಇಲ್ಲ, ಹಾಕಿದ ಕಾಸು ವಾಪಸ್ ಬರ್ತಾ ಇಲ್ಲ. ಥಿಯೇಟ್ರ್ಗಳು ಕ್ಲೋಸ್ ಮಾಡ್ತಾ ಇದ್ದಾರೆ, ಶಟ್ ಡೌನ್ ಮಾಡ್ತಾ ಇದ್ದಾರೆ. ಭಾಳ ಗಂಭೀರವಾದ ಪರಿಸ್ಥಿತಿಲಿ ಕಳೆದ 7-8 ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇದೆ. ಅಂಥ ಪರಿಸ್ಥಿತಿನಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಅದ್ಭುತ ಫಸಲು, ಅದ್ಭುತ ಬೆಳೆ, ರೆಕಾರ್ಡ್ ಬ್ರೇಕಿಂಗ್ ಸಿನಿಮಾ, ಇಡೀ ದೇಶ ಪೂರ್ತಿ ಹೆಸರು ಮಾಡುವಂಥ ಸಿನಿಮಾ ತೆಗೆಯೋ ಯಶ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು. ಒಬ್ಬ ಹುಡುಗ, ನಮ್ಮ ಅಣ್ತಮ್ಮ ಸಿನಿಮಾನ ಈ ಮಟ್ಟಕ್ಕೆ ಬೆಳೆಸ್ತವನೆ ಒಬ್ಬನೇ, ಯಾವ ಸಪೋರ್ಟು ಇಲ್ಲದೆ, ಬ್ಯಾಕ್ ಬೋನ್ ಇಲ್ಲದೆ. ನಾವೆಲ್ಲ ಖುಷಿ ಪಡಬೇಕು, ಆದರೆ ಸಪೋರ್ಟ್ ಮಾಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಅದೆಲ್ಲ ಬಿಟ್ಬಿಟ್ಟು, ನಮ್ಮ ದೇಶದಲ್ಲಿ ಗೊತ್ತಲ್ಲ, ನಾವು ಕಪ್ಪೆ, ಬಾವಿಲಿರೋ ಕಪ್ಪೆ ಥರ ನಮ್ಮ ಜನ. ನಮ್ಮವ್ರನ್ನ ಬೆಳೆಯೋದನ್ನ ಸಹಿಸಲ್ಲ, ಹೊಟ್ಟೆ ಕಿಚ್ಚು ಪಡ್ತಾರೆ, ಕಾಲಿತ ಕೂತಿರ್ತಾರೆ. ಅದಕ್ಕೆ ನಮ್ಮ ದೇಶದ ಪರಿಸ್ಥಿತಿ ಹಿಂಗಿರೋದು. ನಾವು ಒಗ್ಗಟ್ಟಾಗಿ ವರ್ಕ್ ಮಾಡಲ್ಲ. ನಮಗೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜನ ಅನ್ನೋದಿರಲ್ಲ. ನಾವು ಬೆಳಿಬೇಕು, ನಮ್ಮ ದೇಶನ ಬೆಳೆಸ್ಬೇಕು, ನಮ್ಮವ್ರು ಬೆಳೆಸ್ಬೇಕು, ಈ ಮೆಂಟಾಲಿಟಿ ಇರಲ್ಲ. ಬರೀ ಹೊಟ್ಟೆ ಕಿಚ್ಚು ಪಡೋದು, ಬರೀ ಉಸ್ಸು ಅನ್ನೋದು. ತಾನೂ ಬೆಳೆಯಲ್ಲ, ಬೆಳೆಯೋರು ನೋಡಿ ಖುಷಿನೂ ಪಡಲ್ಲ. ಇದೇ ರೋಗ ನಮಗೆ ಅಂಟ್ಕೊಂಡಿರೋದು. ಈ ರೋಗಿಷ್ಟ ಜನರು 4 ಜನ ಇದಾರಲ್ಲ, ಇವರಿಂದ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಸಮಸ್ಯೆ. ಇವತ್ತು ಕನ್ನಡಿಗನಾಗಿ ನಾನು ಹೇಳ್ತೀನಿ ಕೇಳಿ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದೊಂದು ಕನಸಿದೆಯಲ್ಲ, ಇವತ್ತೇನು ರಾಕ್ ಸ್ಟಾರ್ ಯಶ್ ಫಸ್ಟು KGF ಮುಖಾಂತರ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿದ್ರು. ಈಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಟಾಕ್ಸಿಕ್ನ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಮಾಡಿ ಕನ್ನಡ ಇಂಗ್ಲೀಷಲ್ಲಿ ಶೂಟ್ ಮಾಡಿರೋದು ಸಿನಿಮಾ ನೋಡಿ. ಯಶ್ಗೆ KGF ಸೂಪರ್ ಸ್ಟಾರ್ ಆದಮೇಲೆ ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ ಏನಂದರೆ, KGFಗೆ ಬಾಲಿವುಡ್ಡು ರತ್ನ ಗಂಬಳಿ ಆಸಿ ಕರೀತಾ ಇತ್ತು, ಬಾ ನೀ ನಮ್ಮ ಇಂಡಸ್ಟ್ರಿ ರೂಲ್ ಮಾಡಿ ಅಂತ. ಆದರೆ ಹೋಗಲಿಲ್ಲ. KGF ಸ್ಪಷ್ಟವಾಗಿ ಹೇಳಿದ್ರು, ನಾನು ನಮ್ಮ ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ, ನಮ್ಮ ಇಂಡಸ್ಟ್ರಿನಲ್ಲೇ ಇದ್ದು ನಮ್ಮ ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತೀನಿ, ಇಲ್ಲೇ ಅದ್ಭುತವಾದ ಸಿನಿಮಾ ತೆಗಿತೀನಿ ಅಂತ 4 ವರ್ಷ ತಗೊಂಡ್ರು. ಒಳ್ಳೆ ಸ್ಕ್ರಿಪ್ಟ್ಗಾಗಿ, ಒಳ್ಳೆ ಸಿನಿಮಾಗಾಗಿ 4 ವರ್ಷ ತೆರೆಗೆ ಬರದೆ ರಾಕಿಂಗ್ ಸ್ಟಾರ್ಗೆ ಮನ್ಸು ಮಾಡಿದರೆ ಅವ್ರು ಬಂದಿದ್ದ ಆಫರ್ಗಳು ಸೈನ್ ಹಾಕೊಂಡು ಇವತ್ತು 1,000 ಕೋಟಿ ದುಡ್ಡು ಮಾಡ್ಬೋದಾಗಿತ್ತು. ಅಷ್ಟೊಂದು ಆಫರ್ಗಳು ಬಂದಿತ್ತು, ಅಷ್ಟು ಜನ ಅವ್ರ ಹಿಂದೆ ಬಿದ್ದಿದ್ರು ಸಿನಿಮಾ ತೆಗಿಯೋಕ್ಕೆ. ಆದರೆ ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಲಿಲ್ಲ. ಯಕ್ಷು ತುಂಬ ಕೇರ್ಫುಲ್ ಆಗಿದ್ದರು. ಪ್ರಭಾಸ್ ಆಗಿದ್ದ ರೀತಿ ನಂದು ಆಗಬಾರ್ದು ಅಂತ ಭಾಳ ಕೇರ್ಫುಲ್ ಆಗಿದ್ದು. ಅವರು ತುಂಬ ಯೋಚನೆ ಮಾಡಿ ಸ್ಕ್ರಿಪ್ಟನ್ನ ಅಳೆದು ತೂಗಿ ತುಂಬ ಯೋಚನೆ ಮಾಡಿ ಟಾಕ್ಸಿಕ್ ಸ್ಕ್ರಿಪ್ಟ್ನ ಒಪ್ಕೊಂಡು ಪ್ರೊಡ್ಯೂಸ್ ಮಾಡಿ ತುಂಬ ತಲೆ ಕೆಡ್ಸ್ಕೊಂಡು ಸಿನಿಮಾ ತೆಗೆದಿದ್ದಾರೆ. ಇವತ್ತು ಅದನ್ನು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು. ಜನರು ನನ್ನ ಪಿಕ್ಚರ್ ನೋಡಿದ್ರೆ ಖುಷಿ ಪಡಬೇಕು, ಬೇಜಾರು ಮಾಡ್ಕೊಂಡು ಥಿಯೇಟ್ರಿಂದ ಹೋಗಬಾರ್ದು, ಬೈಕೊಂಡು ಹೋಗಬಾರ್ದು. ಇವೆಲ್ಲ ಯೋಚನೆ ಇಟ್ಕೊಂಡು ಇಂಥ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ನೋಡಿ. ಇವತ್ತು KGF ಒಂದು ಲೆವೆಲಲ್ಲಿ ಇತ್ತು, ಸೂಪರ್ ಲೆವೆಲ್ ಆಯಿತು. ಇವ್ರು ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದಾರೆ. ಇವ್ರ ಉದ್ದೇಶ ಏನಿದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಭಾರತ ಸಿನಿಮಾ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ನಾವು ಇಡೀ ವರ್ಲ್ಡಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯನ ಪ್ರದರ್ಶನ ಮಾಡಬೇಕು ಅಂತ ಹಾಲಿವುಡ್ ಟೆಕ್ನಿಷಿಯನ್ಸು, ಹಾಲಿವುಡ್ ಆರ್ಟಿಸ್ಟು, ಹಾಲಿವುಡ್ ಸ್ಟಂಟ್ಮನ್ನು, ಈ ಥರ ಬೇರೆ ಬೇರೆ ಹಾಲಿವುಡ್ ತಂಡಗಳನ್ನೆಲ್ಲ ಇಲ್ಲಿ ಜೊತೆಗೆ ಸೇರಿಸ್ಕೊಂಡು ಒಬ್ಬ ಹೆಣ್ಮಗಳಿಗೆ ಒಂದು ಅವಕಾಶ ಕೊಟ್ಟು ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಸೇರಿಸ್ಕೊಂಡು ಒಂದು ಅದ್ಭುತ ಸಿನಿಮಾ ತೆಗೆದಿದ್ದಾರೆ. ಆ ಸಿನಿಮಾದಲ್ಲಿ ಅವರೇ ಹೇಳಿದ್ದಾರೆ ಏನಂತ ನೋಡಿ, ಇಟ್ ಈಸ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಏನರ್ಥ, ಇದು ದೊಡ್ಡವರಿಗೆ ಮಾತ್ರ ಅಂತ ಸ್ಪಷ್ಟವಾಗಿ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಬಗ್ಗೆ ಅವರು ವಿಷಯಗಳನ್ನು ಎಲ್ಲ ಜನರ ಮುಂದೆ ಇಡೋಕೆ ಶುರು ಮಾಡಿದಾಗಿಂದನೂ ಹೇಳ್ಕೊಂಡು ಬರ್ತಿದೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ದೊಡ್ಡವ್ರಿಗೆ ಮಾತ್ರ ಈ ಸಿನಿಮಾ ಅಂತ. ಈಗ ಬಂದ್ಬಿಟ್ಟು ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ನಾನು ಏನೋ ಕಂಪ್ಲೇಂಟ್ ಬೇರೆ ಕಳಿಸಿದ್ದಾರೆ, ನಾವು ಇದನ್ನ ಫ್ಯಾಮಿಲಿ ಮಂದಿ ನಮ್ಮ ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಇವರು ಮೊಬೈಲಲ್ಲಿ ಟೀಸರ್ ನೋಡೋದಂತೆ. ಅದೇನು ಟಿವಿ ಕೆಟ್ಟೋಯ್ತಾ? ಟೀಸರು ಟಿವಿಲಿ ರಿಲೀಸ್ ಆಗುತ್ತಲ್ಲ, ಮೊಬೈಲ್ನ ಯಾರು ಫ್ಯಾಮಿಲಿನ ಕೂರಿಸ್ಕೊಂಡು ಯಾರು ನೋಡ್ತಾರೇನ್ರಿ? ಮೊಬೈಲ್ ಎಷ್ಟಾಗಲೇ ಇರುತ್ತೆ ರೀ, ಅಂಗೈಯಾಗಲೇ ಇರುತ್ತೆ. ಅದನ್ನ ಇಡೀ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಯಾರು ಟೀಸರ್ ನೋಡ್ತಾರ ನಮ್ಮುವಂಥ ಮಾತಾ? ಅದನ್ನ ಹಿಡ್ಕೊಂಡು ಅವ್ರನ್ನ ರುಬ್ತಾ ಇದ್ದಾರೆ ನಮ್ಮ ಯಶ್ ಅವ್ರನ್ನ. ಇದು ಖಂಡನೀಯ ನೋಡಿ. ಸಿನಿಮಾ
ಹಿಂಗಿರಬೇಕು ಹಂಗಿರಬೇಕು ಅಪೇಕ್ಷೆ ಮಾಡೋದು ತಪ್ಪಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ದೃಷ್ಟಿಕೋನ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಅನಿಸಿಕೆ ಇರುತ್ತೆ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ, ಸಿನಿಮಾ ಬಗ್ಗೆ ನಿರೀಕ್ಷೆಗಳಿದ್ದೇ ಇರುತ್ತೆ, ತಪ್ಪು ಅಂತ ಹೇಳಲ್ಲ. ಆದರೆ ಇವತ್ತು ನಾವು ಏನು ಗಮನಿಸಬೇಕು, ನಮ್ಮ ಕನ್ನಡದ ಹುಡುಗ, ಇದು ಬೇರೆ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ನಾವೆಲ್ಲ ಹೆಮ್ಮೆ ಪಡಬೇಕು. ಒಬ್ಬ ಕನ್ನಡದ ಹುಡುಗ ಈ ಮಟ್ಟಕ್ಕೆ ತೆಗೆದಿದ್ದಾನೆ ಅಂದರೆ ನಾವು ಇಷ್ಟ ಆಗದೆ ಇದ್ರೂ ಕೂಡ ಸುಮ್ಮನೆ ಇರಬೇಕು. ಟೀಕೆ ಮಾಡಿ ಅವರ ಮನೋಧೈರ್ಯವನ್ನು ಕೆಡಿಸೋ ಪ್ರಯತ್ನ ಮಾಡಬಾರ್ದು. ಅವರು ಕಷ್ಟಪಟ್ಟು ತೆಗಿತಾರೋ ಸಿನಿಮಾಗೆ ಅವ್ರಿಗೆ ಬೇಸರ ಮೂಡಿಸ್ಬಾರ್ದು. ಅವ್ರು ನೆಕ್ಸ್ಟ್ ಲೆವೆಲ್ ರಿಲೀಸ್ ಮಾಡಬೇಕು, ಏನೇನೋ ಪ್ಲಾನ್ ಹಾಕೊಂಡು ಮಾಡೋಕೆ ಕೊಟ್ಟಿದ್ದಾರೆ, ಅವ್ರ ಆತ್ಮಬಲವನ್ನು ಕುಗ್ಸೋ ಪ್ರಯತ್ನ ಮಾಡಬಾರ್ದು. ಅವ್ರಿಗೆ ನಾವು ಸಾಧ್ಯವಾದರೆ ಸಪೋರ್ಟ್ ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅದ್ಬಿಟ್ಟು ಅವ್ರನ್ನ ಕಾಲೆಳೆಯೋ ಕೆಲಸ ಕನ್ನಡಿಗರಾಗಿ ಇನ್ನೊಬ್ಬ ಕನ್ನಡಿಗರು ಮಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇದು ಭಾಳ ಕನ್ನಡ ಇಂಡಸ್ಟ್ರಿಗೆ, ಕನ್ನಡಿಗರಾಗಿ ನಾವೆಲ್ಲರೂ ಈ ಥರ ಟೀಕೆಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಇದನ್ನು ವಿರೋಧ ಮಾಡಬೇಕು. ಕನ್ನಡಿಗರು ಯಾವುದೇ ಒಳ್ಳೆ ಕೆಲಸ ಮಾಡಲಿ, ಅದರಲ್ಲಿ ಅವ್ರು 100 ಒಳ್ಳೆ ಕೆಲಸ ಮಾಡಿ ಆ 100ರಲ್ಲಿ 10% ಏನೋ ತಪ್ಪಿದ್ರೆ, ನಮಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಅದನ್ನು ಕಡೆಗಣಿಸಿ ಆ 10% ತಪ್ಪನ್ನು 90% ಸರಿಯಾಗಿರೋದನ್ನು ನಾವು ಸಪೋರ್ಟ್ ಮಾಡಿ ನಾವು ಅವ್ರಿಗೆ ಜೈ ಅಂದ್ಕೊಂಡು ನಮ್ಮ ಕನ್ನಡಿಗ ಹುಡುಗ ಬೆಳೀತಾ ಬೆಳೆಸ್ತಾ ಇದ್ದಾನೆ, ನಮ್ಮ ಜನನ, ನಮ್ಮ ಇಂಡಸ್ಟ್ರಿನ ನಾವು ಜೈ ಅಂತ ಸಪೋರ್ಟ್ ಮಾಡಬೇಕೇ ಹೊರತು 10% ತಪ್ಪನ್ನ 100% ಮಾಡಿಬಿಟ್ಟು ಟೀಕೆ ಮಾಡೋದು ಯಾರಿಗೂ ಶೋಭೆ ತರುವಂಥದ್ದಲ್ಲ, ಕನ್ನಡಿಗರಾಗಿ ನಮ್ಗೆ ಶೋಭೆ ತರೋದಲ್ಲ. ಆದ್ದರಿಂದ ಟಾಕ್ಸಿಕ್ ಸಿನಿಮಾನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಮನೇಲಿರಿ, ಯಾರು ಥಿಯೇಟ್ರಿಗೆ ಹೋಗ್ಬೇಡಿ, ಯಾರಿಗೂ ಬಲವಂತ ಇಲ್ಲ, ಯಾರಿಗೂ ಹೇಳಿಲ್ಲ. ಇಷ್ಟ ಇದ್ದವ್ರು ಹೋಯ್ತಾರೆ, ಇಷ್ಟ ಇಲ್ಲದವ್ರು ಮನೇಲಿ ಇರ್ತಾರೆ. ನೀವು ದಯವಿಟ್ಟು ಟೀಕೆ ಮಾಡ್ಕೊಂಡು ಈ ಟೀಕೆ ಹಿಂಗೆ ಮುಂದುವರಿಸ್ಕೊಂಡು ನಮ್ಮ ಯಶ್ ಅವ್ರನ್ನ ಕಡೆಗಣಿಸ್ಬೇಡಿ, ಕನ್ನಡ ಇಂಡಸ್ಟ್ರಿನ ಹಾಳು ಮಾಡಬೇಡಿ. ಧನ್ಯವಾದಗಳು ಸ್ನೇಹಿತರೆ.